ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡ್ರಿ ಇವತ್ತನ ಇಡುವೆ ಸ್ಟಾರ್ಟ್ ಮಾಡಿ ನೋಡ್ರಿ. ಇಷ್ಟು ದಿನ ಇಡುವೆ ಮಾಡೋಕ್ಕಾಗಿದ್ದಿಲ್ಲ ನೋಡ್ರಿ. ಅಷ್ಟು ದಿನ ಊರಿಗೆ ಅದು ಹೋಗಿ ಬಂದೆ ನೋಡ್ರಿ. ಊರಿಗೆ ಹೋಗಿ ಬಂದು ದಸರಾಕ್ಕೆ ಊರಿಗೆ ಹೋಗಿದ್ದೆ ರೀ. ಊರಿಗೆ ಹೋಗಿ ಆ ಕಡೆ ಒಂದು 15 ದಿನ ಇದ್ದೆ ರೀ. ಅಲ್ಲಿಂದ ಬಂದ ನಂತರನೂ ಇಡುವೆ ಮಾಡೋಕ್ಕಾಗಲಿಲ್ಲ ರೀ. ಅಲ್ಲಿ ಒಂದೆರಡು ಇಡುವೆ ಮಾಡ್ಕೊಂಬಂದಿದ್ದೆ ರೀ ಊರಾಗ. ಅಪ್ಪೂರ್ಣ ಒಂದು ಇಡುವೆ ಹಾಕಿ ನೋಡ್ರಿ. ಮತ್ತು ಅಲ್ಲಿಂದ ಬಂದ ನಂತರ ನಾನು ಏನಾರು ಒಂದು ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡು ಕೂತಿದ್ದೆ ನೋಡ್ರಿ. ಏನಾದರೂ ಒಂದು ಮನ್ಯಾಗ ಈ ಮನೆಯಂದು ಏನಾರು ಒಂದು ಉದ್ಯೋಗ ಮಾಡ್ಬೇಕಂತೇಳಿ ಪ್ಲ್ಯಾನ್ ಹಾಕೋದ್ರಾಗೆ ತಲೆ ಅದ್ರಾಗ ಕೆಡಿಸ್ಕೊಂಡೆ ಟೈಮ್ ಅದ್ರಾಗೆ ಹೋಗ್ಬಿಡ್ತು ನೋಡ್ರಿ. ಇಡುವೆ ಮಾಡೋಕ್ಕಾಗಿಲ್ಲ ರೀ. ಯಾಕಂತಂದ್ರೆ ಕೆಲ್ಸಕ್ಕೆ ಹೋಗ್ತೇವೆ. ಕೆಲ್ಸಕ್ಕೆ ಹೋಗ್ಕೊತನೇ ಈಗ ಏನಾದರೂ ಮನ್ಯಾಗ ಒಂದು ಮಾಡಬೇಕಲ್ಲ. ಏನಾದರೂ ಮನೆಯಾಗಿದ್ದ ಈಗ ಹೊರಗೆ ಅಂಗಡಿ ಅಂದ್ರೆ ಅಂಗಡಿ ಇಡ್ಬೇಕಂದ್ರೆ ಭಾಳ ಬಾಡಿಗೆ ಕಟ್ಟೋಕ್ಕೂ ಆಗೋದಿಲ್ಲ ರೀ ಈಗ ನಮ್ಗೆ. ಯಾಕಂತಂದ್ರೆ ಬಾಡಿಗೆನೇ ಭಾಳ ಹೇಳಿಬಿಡ್ತಾರೆ ರೀ. ಈಗ ಮನೆಯದೂ 6,000 ರೂಪಾಯಿ ಬಾಡಿಗೆ ಬರ್ತದೆ ರೀ. ಕರೆಂಟ್ ಬಿಲ್ ಬರ್ತದೆ. ಆಮೇಲೆ ಹೊರಗೆ ರೋಡ್ ಸೈಡ್ ಅಂಗಡಿ ಅಂತಂದ್ರೆ ಅವಕ್ಕೆ 10,000 9,000 ಏನೋ ಇಷ್ಟು ಅಂದ್ರೆ ಅವಕ್ಕೆ ಏನಿಲ್ಲ ಅಂದ್ರೆ 7,000 8,000 ರೂಪಾಯಿ ಬಾಡಿಗೆ ಅದಾವೆ ರೀ. ಅಷ್ಟು ಬಾಡಿಗೆ ಕೊಟ್ಟು ಏನೋ ಮಾಡೋಕ್ಕೂ ನಾವು ಇಲ್ಲರಿ. ಅಷ್ಟು ವ್ಯಾಪಾರ ಆಗ್ಬೇಕಲ್ರಿ, ಅಷ್ಟು ದುಡ್ಡು ನಮ್ಗೆ ಇದಾಗಬೇಕಲ್ರಿ. ಹಾಗಾಗಿ ಅದನ್ನು ಇದು ಮನೆಯಾಗಿದ್ದ ಏನಾದರೂ ಮಾಡಬೇಕಲ್ಲ ಅಂಥೇಳಿ ಅದೇ ಮನ್ಯಾಗ ಇದು ಮಾಡ್ತಾರೆ ನೋಡ್ರಿ. ಆರ್ಡ್ರ್ ಮಾಡಿ ತರಿಸ್ಕೊತಾರಲ್ರಿ. ಆರ್ಡ್ರ್ ಮಾಡಿ ಅಂದ್ರೆ ಈಗ ಮನ್ಯಾಗ ನೋಡ್ರಿ ತರಕಾರಿ ತೊಗೊಂಬಂದು ಮನ್ಯಾಗ ಅವ್ರನ್ನ ಪ್ಯಾಕಿಂಗ್ ಮಾಡಿ ಅಪಾರ್ಟ್ಮೆಂಟ್ಗಳಿಗೆ ಅದೆಲ್ಲ ಹಿಂಗೆ ಆರ್ಡ್ರ್ ಅದೇ ಅಂಥ ಆ್ಯಪ್ ಅದು ಇರ್ತಾವತ್ ನೋಡ್ರಿ. ಅವಕ್ಕೆ ಫೋನ್ ಇದು ಮಾಡಿರ್ತಾರೆ ರೀ. ಅವ್ರು ಆರ್ಡ್ರ್ ಮಾಡೋರು ಒಯ್ದು ಕೊಟ್ಟು ಬರ್ತಾರೆ ರೀ ಮನೆಯಿಂದನ. ಮತ್ತು ಆ ಥರನೂ ಅದಾವೆ ರೀ. ಹಂಗೆ ನಾವು ಏನಾದರೂ ಮಾಡ್ಬೇಕಂತೇಳಿ ಏನು ಮಾಡಬೇಕು ನಮ್ಮ ಕಡೆ. ನಾನು ಬೇರೆ ಏನು ಮಾಡೋಕ್ಕಾಗ್ತದೆ ಅಂತೇಳಿ ರೊಟ್ಟಿ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡೀನಿ ನೋಡ್ರಿ. ರೊಟ್ಟಿ ಅಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಅಂದ್ರೆ ತುಂಬ ಸ್ಪೆಷಲ್ ರೀ. ಯಾಕಂದ್ರೆ ನಮ್ಮ ಕಡೆ ಜನ ಇಲ್ಲಿ ಏನಾದರೂ ನೌಕರಿ ಮಾಡೋರು ದೊಡ್ಡ ಜಾಬ್ ಮಾಡೋರು ಇದ್ರೆ ಅವರು ರೊಟ್ಟಿ ಸಿಗಂಗಿಲ್ಲ, ರೊಟ್ಟಿ ತೊಗೊತಾರೆ. ಈ ನಮ್ಗೊಂದು ಚಿಕ್ಕ ಕೆಲಸ ಈ ಥರ ಬೀಡಿಂಗ್ ಕೆಲಸ, ಗಾರೆ ಕೆಲಸ, ಈ ಥರ ಮಿಸ್ತ್ರಿ ಕೆಲಸ ಮಾಡ್ತಾರಲ್ರಿ. ಅವ್ರೇನಾದ ಇದು ತಿಂಗಳ 2 ತಿಂಗಳ 3 ತಿಂಗಳಿಗೆ ಊರ ಕಡೆದಾಗ ಹಿಟ್ಟು ತೊಗೊಂಬಂದು ಮನ್ಯಾಗ ರೊಟ್ಟಿ ಮಾಡ್ಕೊತೇವ್ರಿ ನಾವು. ಅದ್ರಾಗ ಈ ನೌಕರಿದಾರಂತೂ ರೊಟ್ಟಿ ಮಾಡ್ಕೊಳಕ್ಕೆ ಆಗೋದಿಲ್ಲ ರೀ. ಅವ್ರು ಟೈಮ್ ಸಿಗಂಗಿಲ್ಲ. ಅವರು ಹೊರಗಡೆ ರೊಟ್ಟಿ ಈ ಥರ ಏನಾದರೂ ಸಿಕ್ಕರ ತೊಗೊಂಡು ತಿಂತಾರೆ. ನಮ್ಮ ಕಡೆ ಅಂದ್ರೆ ಈ ಸದ್ ನೋಡ್ರಿ ಬಿಜಾಪುರ, ಬಾಗಲಕೋಟೆ, ಮುದ್ದೇಬಾಳ, ಈ ಥರ ತಾಳಿಕೋಟೆ, ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ಈ ಥರ ಬೆಳಗಾವಿ, ಈ ಥರ ಜನ ಎಲ್ಲ ನೌಕರಿ ಮಾಡೋರಿದ್ರಂದ್ರೆ ತೊಗೋತಾರೆ ನೋಡ್ರಿ ರೊಟ್ಟಿ. ಈ ಏರಿಯಾದಾಗ ರೊಟ್ಟಿ ಸಿಗೋದೂ ಇಲ್ಲರಿ. ಹಾಗಾಗಿ ರೊಟ್ಟಿ ಮಾಡೋರು ಯಾರು ಇದ್ರೆ ಹೇಳ್ರಿ, ಅಡುಗೆ ಮಾಡಿ ನಮ್ಗೆ ರೊಟ್ಟಿ ಮಾಡೋರಿದ್ರೆ ಹೇಳ್ರಿ ಅಂತಿರ್ತಾರೆ. ಹಾಗಾಗಿ ನೋಡಬೇಕು ರೊಟ್ಟಿ ಮಾಡಿ ಮನ್ಯಾಗ ರೊಟ್ಟಿ ಮಾಡಿ ಈ ಥರ ನಾವು ಸೇಲ್ ಮಾಡಬೇಕಲ್ಲ ಅಂತಂದ್ರೆ ಮನ್ಯಾಗ ರೊಟ್ಟಿ ಮಾಡಿ ಹೆಂಗೆ ಸೇಲ್ ಮಾಡೋದಪ್ಪ, ಹೆಂಗೆ ಗೊತ್ತಾಗಬೇಕು ಜನಗಳಿಗತ್ತ ಅದನ್ನು ವಿಚಾರ ಮಾಡೋಕೆ ತಲೆ ಕಟ್ಸ್ಕೊಳ್ಳೋದ್ರಾಗೆ ಆಗಿಬಿಡ್ತದೆ ನೋಡ್ರಿ ಟೈಮ್. ಹಾಗಾಗಿ ಈಗ ನೋಡ್ರಿ ಅಪಾರ್ಟ್ಮೆಂಟ್ಗಳ್ನಾಗ ಗ್ರೂಪ್ ಇರ್ತಾರೆ. ಅವ್ರಿಗೆ ಅದ್ರಾಗ ಅಪಾರ್ಟ್ಮೆಂಟ್ನಾಗ ಲೀಡರ್ ಅಂತ ಇರ್ತಾರೆ. ಅಪಾರ್ಟ್ಮೆಂಟ್ನಾಗ ಅದು ಏನಿಲ್ಲ ಅಂದರೂ ಒಂದು 600 ಜನ 500 ಜನ, ಸಣ್ಣ ಅಪಾರ್ಟ್ಮೆಂಟ್ನಾಗ 200 ಜನ 60 100 ಜನ 150 ಜನ ಹಿಂಗೆ ಇರ್ತಾರೆ ಒಂದೊಂದು ಅಪಾರ್ಟ್ಮೆಂಟ್ನಾಗ. ಅದ್ರಾಗ ಏನಾದರೂ ನಾವು ಲೀಡ್ರ್ ಅಂತೇಳಿ ಇರ್ತಾರೆ. ಅದ್ರಾಗ ಅವರು ಗ್ರೂಪ್ ಇರ್ತಾರೆ. ಆ ಗ್ರೂಪಿಗೆ ಒಯ್ದು ನಾವು ಹಿಂಗೆ ಈ ಥರ ಮನೆಯಾಗ ರೊಟ್ಟಿ ಮಾಡಿ ಈ ಥರ ಕಟ್ಟಕ್ಕೆ ರೊಟ್ಟಿ ಮಾಡಿ ನಾವು ಸೇಲ್ ಮಾಡ್ತೇವೆ ನೋಡ್ರಿ ಅಂತ ಹೇಳಿದ್ರೆ ಅವರು ಗ್ರೂಪಿಗೆ ಹಾಕಿದ್ರಂದ್ರೆ ನಮ್ಮ ಕಡೆದಾರು ಕನ್ನಡ ಮಂದಿ ಇದ್ರಂದ್ರೆ ರೊಟ್ಟಿ ತೊಗೊತಾರೆ. ಆ ಥರ ಆರಾಮಾಗಿ ನಮ್ಗೆ ಯಾವಾಗ ಕೆಲಸದಿಂದ ಬಂದಾಗ ಯಾವಾಗ ಫ್ರೀ ಇರ್ತೇವೆ ಅವಾಗ ಆರಾಮ ದಿನ 50-60 ರೊಟ್ಟಿ ಮಾಡಿ ಇಟ್ಕೊಂಡು ನಾವು ಆರಾಮಾಗಿ ಸೇಲ್ ಮಾಡ್ಬೋದಲ್ಲ ಅಂತ ಈ ಥರ ಪ್ಲ್ಯಾನ್ ಮಾಡೀನಿ ನೋಡ್ರಿ. ನಾನು ಪ್ಲ್ಯಾನ್ ಮಾಡೀನಿ ರೀ. ಈಗ ಮೊನ್ನೆ ಪಾಡ್ಯಲ್ಲಿಂದನ ಅವ್ರನ್ನ ಅದೊಂದು ಸ್ಟಾರ್ಟ್ ಮಾಡ್ಬೇಕು ರೊಟ್ಟಿದಂತೇಳಿ ಮಾಡೀನಿ ರೀ. ರೊಟ್ಟಿದು ಏನೇನು ಅದಕ್ಕೆ ಮಿಷನ್ ಅದೇ ಪ್ಯಾಕಿಂಗ್ ಮಾಡು ಅವು ಕವರ ತಂದೇನೆ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ನಾವು ಬರೀ ರೊಟ್ಟಿದ ಒಂದು ಮನ್ಯಾಗ ಕೂತು ರೊಟ್ಟಿದೆ ಒಂದು ಏನಾರ ವ್ಯಾಪಾರ ಏನಾರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇವಂದ್ರೆ ಈ ಥರ ಚಿಕ್ಕದಾಗಿ ಒಂದು ಮಿಷನ್ ತರಿಸಿ ನೋಡ್ರಿ ನಾನು. ಇದು ನೋಡ್ರಿ, ಇದು ಪ್ಯಾಕಿಂಗ್ ಮಾಡೋ ಮಿಷನ್ ನೋಡ್ರಿ. ಇದು ಕರೆಂಟ್ ಮೇಗಿಂದ್ರಿ, ಇದು ಪ್ಯಾಕಿಂಗ್ ಮಾಡೋ ಮಿಷನ್ ರೀ ಇದು. ಮತ್ತು
ರೊಟ್ಟಿ ನೋಡ್ರಿ, ರೊಟ್ಟಿ ಈ ಥರ ಮಾಡಿ ಕಟ್ಟಕ್ಕೆ ರೊಟ್ಟಿ ಮಾಡಿ ಇಟ್ಟಿನಿ ನೋಡ್ರಿ ನಾನು. ಈ ಥರ ಕವರ್ ನೋಡ್ರಿ, ಈ ಥರ ಕವರ್ ಬರ್ತದೆ. ಅದೇ ಪ್ಯಾಕಿಂಗ್ ಮಾಡೋ ಮಿಷನ್ ಅದತ್ರಿ. ಈ ಥರ ನೋಡ್ರಿ, ಈಗ ಇಷ್ಟು ಇದು ಮಾಡಿಸ್ಬಿಡುದು ನೋಡ್ರಿ, ಪ್ಯಾಕ್ ಮಾಡಿಸ್ಬಿಡಿದ್ರಿ. ಈ ಥರ ರೊಟ್ಟಿ ಅಂದ್ರೆ ಸೇಲ್ ಹಾಕ ನೋಡ್ರಿ, ಕಟ್ಟಕ್ಕೆ ರೊಟ್ಟಿ ಇರ್ಬೇಕು ರೀ ನೋಡ್ರಿ. ಈ ಥರ ಪ್ಯಾಕಿಂಗ್ ಮಾಡೋದು ಮಿಷನ್ ತಂದೇವಲ್ರಿ. ಈ ಥರ ಕಟ್ಟಕ್ಕೆ ರೊಟ್ಟಿ ಮನ್ಯಾಗ ಮಾಡ್ಬೇಕು, ಏನೋ ಮಾಡ್ಬೇಕು ಮಾಡ್ಯಾವ. ಅದು ಕ್ಯಾರಿ ಬ್ಯಾಗ್ ನೋಡ್ರಿ, ಇದು ಇಷ್ಟು ಕವರ್ ತೊಗೊಂಬಂದೇವ್ರಿ. ಇದು ರೊಟ್ಟಿ ಹಾಕ್ಬೇಕು ಕವರ. ಹಿಟ್ಟು ನಮ್ದು ರೀ. ರೊಟ್ಟಿ ಮಾಡೋದು ನಾವೇ ರೀ. ಎಲ್ಲ ಗ್ಯಾಸ್ ಎಲ್ಲ ಬಿಟ್ಟು ಎಲ್ಲ ನಮ್ಮದೇ ನೋಡ್ರಿ. ಎಲ್ಲ ನಮ್ಮದೇ ಅಂದ್ರೆ ನಾವು ರೊಟ್ಟಿ ನಾವೇ ಮಾಡಿ ಈ ಥರ ಪ್ಯಾಕಿಂಗ್ ಮಾಡಿ ಸೇಲ್ ಮಾಡ್ಬೇಕಾದ್ರೆ 10 ರೂಪಾಯಿ ಒಂದು ರೊಟ್ಟಿ ನೋಡ್ರಿ. 10 ರೂಪಾಯಿ ಒಂದು ರೊಟ್ಟಿ ಸೇಲ್ ಮಾಡ್ತೀರಿ. ಒಬ್ಬೊಬ್ರು 10-15 ರೊಟ್ಟಿ ತೊಗೊತಾರೆ ಒಬ್ಬರನ್ನ. ಈಗ ಮೊನ್ನೆ ಪಾಡ್ಯದಿಂದ ಚಲೋ ಮಾಡ್ಯಾವ ನೋಡ್ರಿ. ದೀಪಾವಳಿ ಪಾಡ್ಯದಿಂದ ಅವತ್ತು ಚಲೋ ದಿನ ಆಗ್ತವತ್ತೀರಿ, ಅವತ್ತಿನಿಂದ ಸ್ಟಾರ್ಟ್ ಮಾಡಿದ್ರಿ. ಇಷ್ಟು ದಿನ ಏನು ಮಾಡ್ಬೇಕಂತೇಳಿ ಮಾಡಿಕೊಂಡು ಅದನ್ನೇ ಪ್ಲ್ಯಾನ್ ಮಾಡ್ಕೊಂಡು ಕೂತಿದ್ದೀರ ನಾನು. ಈಗ ದೀಪಾವಳಿಯಿಂದ ಸ್ಟಾರ್ಟ್ ಮಾಡಿದ್ರಿ. ಸ್ಟಾರ್ಟ್ ಮಾಡಿದ್ರೆ ಪರವಾಗಿಲ್ಲ ರೀ. ಒಂದು ದಿನಕ್ಕೆ 50-60 ರೊಟ್ಟಿ ಹೊಂಟಾವ್ರಿ. ನಾ ಗ್ರೂಪಿಗೆ ಅಲ್ಲಿ ಹಾಕಿಲ್ರಿ. ಬರೀ ಅಷ್ಟೇ ಒಂದು 5 ಜನ 5 ಜನ ತೊಗೊಳಕತ್ತಾರ ನೋಡ್ರಿ. 5 ಜನ ಅಂದ್ರೆ ಒಬ್ಬೊಬ್ಬರೇ 10 ರೊಟ್ಟಿ ತೊಗೊತಾರೆ, ಒಬ್ಬೊಬ್ರು 15 ರೊಟ್ಟಿ ತೊಗೊತಾರೆ ರೀ. ಅದೇ ಒಂದು ದಿನಕ್ಕೆ 60-70 ರೊಟ್ಟಿ ಹೊಂಟಾವ ನೋಡ್ರಿ. 70 ರೊಟ್ಟಿ ಅಂತೂ ಪರವಾಗಿಲ್ಲ ರೀ. ದಿನ 7 ರೊಟ್ಟಿ ಆಗ್ತದೆ ರೀ. 10 ರೂಪಾಯಿ ಒಂದು ರೊಟ್ಟಿ ರೀ. ಯಾಕಂದ್ರೆ ನಾ ಕೆಲಸ ಮಾಡ್ಬೇಕನ್ನ ಮಾಡ್ಬೋದು ರೀ. ಏನಾದ್ರು ನನಗೆ ಸದ್ಯ ಬಿಸಿದ ಶೇರ್ ಮಾಡ್ತೀವಿ ಅಂದ್ರೆ ಅದು ಕೆಲಸ ಮಾಡ್ಕೊತಾ ಆಗೋದು ನೋಡ್ರಿ. ಇದು ಅಂದ್ರೆ ಆರಾಮಾಗಿ ನಾವು ಕೆಲಸ ಮಾಡ್ಕೊತಾನೆ ಮಾಡ್ಬೋದು ನೋಡ್ರಿ. ಹೆಂಗಪ್ಪ ಅಂತಂದ್ರೆ ನಾವು ಆರಾಮಾಗಿ ಕೆಲಸಕ್ಕೆ ಹೋಗಿ ಬಂದು 7 ಗಂಟೆಲಿಂದ ಸ್ಟಾರ್ಟ್ ಮಾಡಿದ್ರೆ ನಾವು 10 ಗಂಟೆ ತನಕ ಆರಾಮಾಗಿ ರೊಟ್ಟಿ ಒಂದು 7 ಗಂಟೆಲಿಂದ ಅಂದ್ರೆ ಎಷ್ಟು 3 ತಾಸು ಆಗ್ಬೋದು ರೀ. 7, 8, 9, 10 3 ತಾಸು ಆಗ್ಬೋದು ನೋಡ್ರಿ. 7 ಗಂಟೆಲಿಂದ ಅಂದ್ರೆ ನಾವು ಆರಾಮಾಗಿ ರೊಟ್ಟಿ 70 ರೊಟ್ಟಿ ಮಾಡ್ಬೋದು ರೀ. ಸುಮ್ಮ ಸೊಕಾಸಾದ್ರೆ ತಾಸಿಗೆ ಏನಿಲ್ಲ ಅದು 1 ತಾಸಿಗೆ 30 ರೊಟ್ಟಿ ಅದು ಆರಾಮಾಗಿ ಮಾಡ್ಬೋದ್ರಿ ನಾವು. ಆ ಥರ ಮಾಡಿ ಕಟ್ಟಕ್ಕೆ ರೊಟ್ಟಿ ಮಾಡಿ ಈ ಥರ ಎಲ್ಲ ಚಂದಾಗ ಒಣಗಿಸಿ ಕಟ್ಟಗೆ ಮಾಡಿಟ್ಟು ಅಂದ್ರೆ ಈ ಥರ ಪ್ಯಾಕಿಂಗ್ ಮಾಡಿ ಆರಾಮಾಗಿ ರೊಟ್ಟಿ ಸೇಲ್ ಮಾಡ್ಬೋದು ನೋಡ್ರಿ. ಅದಲ್ರಿ ಮತ್ತು ಇದನ್ನ ಸೇಲ್ ಮಾಡ್ತಿರ್ತೇವಲ್ರಿ. ಅವ್ರಿಗೆ ಈ ಥರ ಗ್ರೂಪ್ನಾಗ ಹಾಕ್ಸ್ಬಿಡ್ತೇವ್ರಿ. ಇವ್ರು ನೋಡೇ ಹೇಳ್ತಾರೆ ಅವರು. ಇವ್ರು ನೋಡೇ ಹೇಳಿದ್ರಿ ನಮ್ಗೆ ಈ ಥರ ಬೇಕಂತೇಳಿ. ಬರೀ ಒಂದೇ ಅಪಾರ್ಟ್ಮೆಂಟ್ನಾಗ ಹಾಕಿವ್ರಿ ನಾವು ಗ್ರೂಪ್. ಅದ್ರಾಗ 5 ಜನ ಅದ ನೋಡ್ರಿ. ಇಲ್ಲಿ ಹೊರಗೆ ಎಲ್ಲಿನೂ ಇನ್ನೂ ಹೇಳೇ ಇಲ್ಲ. ಪಾಡ್ಯ ಅಂದ್ರೆ ಆಯ್ತು ಇವಾಗ ಎಷ್ಟು ದಿನ ಆಯ್ತು ನೋಡ್ರಿ ಚಾಲೂ ಮಾಡಿ. ಆದ್ರೆ ಅವತ್ತೊಂದು ದಿನ ನಾನು ಬೋಡ್ಗಿ ಮಾಡ್ಬೇಕಂತೇಳಿ ಅವತ್ತೊಂದು ದಿನ ನಮ್ಗೆ ಗೊತ್ತಿರೋ ಕಡೆನ ಮಾಡಿಸಿದೇವ್ರಿ ನಾವು. ಅವ್ರಿಗೂ 10 ರೊಟ್ಟಿ ಇಲ್ರಿ 5 ರೊಟ್ಟಿ ತೊಗೊಂಡ್ರಿ. ಮತ್ತು ಚೋಡಾ ರೀ, ಚುರುಮುರು ಚೋಡಾ ಮಾಡ್ತೇವಲ್ರಿ. ಚೋಡಾ ಮಾಡಿದ್ದೆ ನಾನು. ಚೋಡಾ ಮತ್ತು ಶೇಂಗಾದ ಹೋಳಿಗೆ ಮಾಡಿದ್ದೆ. ಶೇಂಗಾದ ಹೋಳಿಗೆನ ಆರಾಮಾಗಿ ಅವ್ರು ಚಂದ ಹೋಳಿಗೆ ಮಾಡಿ ಅವ್ರು ಚಂದ ಕಟ್ಟಾಗ ಆರಕ್ಕೆ ಚಂದ ಹೋಳಿಗೆ ಮಾಡಿ ಇದು ಮಾಡಿಟ್ರೆ ಅವು ಆದ್ರೆ ಆರಾಮಾಗಿ 15 ದಿನ ಇಟ್ಕೊಂಡು ಹೋಳಿಗೆ ತಿನ್ಬೋದು ರೀ. ನಾವು 4-5 ದಿನದಾಗ ನಾವು ಸೇಲ್ ಮಾಡ್ಬೋದು ರೀ ಅವ್ರನ್ನ. ಆ ಥರ ಅವತ್ತು ಮಾಡ್ಬೇಕಂತೇಳಿ ಮಾಡಿದ್ದೆ ನೋಡ್ರಿ. 2 ಶೇಂಗಾದ ಹೋಳಿಗೆ ತೊಗೊಂಡಾರಿ. 5 ಹೋಳಿಗೆ 2 ಹೋಳಿಗೆ 5 ರೊಟ್ಟಿ ರೀ, ಒಂದು ಚೋಡಾದ ಪ್ಯಾಕೆಟ್ ರೀ. ಇಷ್ಟು ಸೇರಿಸಿ 500 ರೂಪಾಯಿ ಕೊಟ್ಟು ನಿಮ್ಗೆ ಚಲೋ ಆಡಿ ಏನೋ ಒಂದು ಬಿಸ್ನೆಸ್ ಮಾಡಕತ್ತೀರಿ ಅಂತೇಳಿ ಚಲೋ ಆಲಿ ಅಂತೇಳಿ ಪುಣ್ಯದಾರ ನೋಡ್ರಿ. 5 ರೂಪಾಯಿ ಕೊಟ್ಟು ಅವತ್ತು ಗುಣಿಗೆ ಮಾಡ್ಯಾರ ಅವರು. ಆತ ಮಾಡಿದ್ರೆ ದಿನ ಮತ್ತು ಇನ್ನೂ ಎದ್ದು ಅಪಾರ್ಟ್ಮೆಂಟ್ಗೂ ಇನ್ನೂ ಹೇಳಿ ನಾವು. ಅದು ಆಗಂತ್ರ ಮತ್ತು ಸುಮ್ಮನೆ ಮನ್ಯಾಗ ಕೂತ್ರೆ ಮನ್ಯಾಗ ಈ ಥರ ಮಾಡ್ತಾರೆ ಅನ್ನೋದು ಜನಗಳಿಗೆ ಏನು ಗೊತ್ತಾಗಬೇಕು. ನಾವು ಹೊರಗೆ ಹೋಗಿ ಹೇಳಿದ್ರೆ ಜನಕ್ಕೆ ಗೊತ್ತಾಕತ್ರಿ. ನಾವು ಇನ್ನೂ ಎಲ್ಲಿ ಹೇಳಿಲ್ಲ. ಅದ್ರಾಗ 5 ಜನ ತೊಗೊಳಕತ್ತಾರ ನೋಡ್ರಿ ರೊಟ್ಟಿ. ಏನೋ ದಿನ 700 ರೂಪಾಯಿ ಆ ಥರ ನಾವು ಕೆಲ್ಸಕ್ಕೆ ಹೋಗ್ಕೊತಾನ. ಮುಂದೆ ಹೇಳಕತ್ತಾರ ಅಂತ ದಿನ 100 ರೊಟ್ಟಿ ಹೋಗ್ಬೋದು, 200 ರೊಟ್ಟಿ ಹೋಗ್ಬೋದು ರೀ. 200 ರೊಟ್ಟಿ ಹೋದ್ರೂ ಆರಾಮಾಗಿ ದಿನ 2000 ರೂಪಾಯಿ ಅದನ್ನ ಮಾಡ್ಬೋದು ನಮ್ಮ ಮನ್ಯಾಗ ಫ್ರೀದ ಟೈಮ್ದಾಗ ಮಾಡಿಕೊಂಡು. ಮಧ್ಯಾಹ್ನ ಟೈಮ್ ಯಾವಾಗಾರ ನಾವು ಮನ್ಯಾಗ ಭಾನುವಾರ ಮನ್ಯಾಗ ಇದ್ದಾಗ ಮಾಡಿ ಹೋಗ್ಬೋದು ರೀ. ದಿನ ರಾತ್ರಿ
ನಮ್ಗೆ ಇನ್ನಷ್ಟು ಬರಾಕತ್ತದ ಇನ್ನಷ್ಟು ಆರಾಮಾಗಿ ನಾವು 10 ಗಂಟೆಗೆ ರೊಟ್ಟಿ 10-12 ತನಕ ನಾವು ಮಾಡಿ ಇಡ್ಬೋದು ರೀ. ಹಾಗಾಗಿ ಮಾಡಾಕತ್ತೀನಿ ನೋಡ್ರಿ ಈ ಥರ. ಹಾಗಾಗಿ ಇದನ್ನು ಮೊನ್ನೆ ಊರಿಂದ ನಮ್ಮ ಮೂವರು ಬಂದ್ರಿ, ಬಂದು ಬಿಸಿದ್ರೆ ಹಿಟ್ಟು ಕೊಟ್ಟು ಹೋದ್ರಿ. ಜೋಳ ಹಿಟ್ಟು ಮತ್ತು ಶೇಂಗಾ ತೊಗೊಂಡು ಬಂದಾರಿ. ಇಲ್ಲಿ ಶೇಂಗಾ ತುಟ್ಟಿರ್ತಾವ ಅಂತೇಳಿ 5 kg ಶೇಂಗಾ ತೊಗೊಂಬಂದಾರಿ. ಆ ಚೋಡಾಕದು ಬರ್ತಾವ ಅಂತೇಳಿ 2 kg ಬೆಳ್ಳುಳ್ಳಿ ತೊಗೊಂಬಂದಾರಿ. ಬೆಳ್ಳುಳ್ಳಿ ಜೋಳ ಹಿಟ್ಟು ತೊಗೊಂಬಂದಾರ ನೋಡ್ರಿ. ಹಾಗಾಗಿ ಮನ್ಯಾಗ ಮಾಡಾಕ್ತೇವ್ರಿ. ಮೊನ್ನೆ ನಮ್ಮ ಅವ್ವ ಬಂದಾಗನು ನಮ್ಮ ಮಗಳಿಗೆ ನಿದ್ದೆ ಬರಾಕ್ತಿದ್ರಿ. ನಿದ್ದೆ ಮಾಡಾಕ್ತಾರೆ. ಮೊನ್ನೆ ನಮ್ಮ ಅವ್ವ ಬಂದಾಗ ಕರ್ಕೊಂಡ್ಬಂದಾಗ ನೋಡ್ರಿ. ನಮ್ಮ ಅಕ್ಕ ನಮ್ಮ ಮಗಳಿಗೆ 1 ತಿಂಗಳು ಇಲ್ಲೇ ಇರ್ತೀನಿ ನಮ್ಮವ್ವ ಬಿಟ್ಟು ಹೋಗ್ಯಾರ್ರಿ. ಹಾಗಾಗಿ ಇಲ್ಲೇ ಅದಾವ್ರಿ. ಮಾತು ಬರಲ್ರಿ ಪಾಪಕ್ಕೆ ಏನು ಮಾಡೋದು, ದೇವರ ಬಾಯಿ ಕೊಟ್ಟಿಲ್ಲ. ಈಗ ಬರ್ತಾವ ಅಂತೇಳಿ ಇಷ್ಟು ವರ್ಷ ದೇವರ ಹೇಳೋರು ಹೇಳಿದ್ರಿ ಮಾತು ಬರ್ತಾವ ಅಂತೇಳಿ. ಇನ್ನಾದರೂ ಮಾತೇ ಬಂದಿಲ್ಲ ರೀ. ಏನು ಮಾಡೋದು, ಮುಂದಿನ ಹಿಡಿಯೋದಾಗ ಹೇಳ್ತೀನಿ ರೀ. ಇನ್ನು ಹಂಗೆ ಹೇಳ್ಕೊಂಡು ಕೂತ್ರೆ ಈಗ ಭಾಳ ದೊಡ್ಡದಾಗಿ ಬಿಡ್ತೈತೆ ರೀ. ನೋಡಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಯಾಕಂದ್ರೆ ನಾವು ಇದೊಂದು ಏನೋ ಮಾಡ್ಬೇಕಂತೇಳಿ ಮನ್ಯಾಗ ಮಾಡಾಕತ್ತೀವಿ ನೋಡಿರಿ. ಹಾಗಾಗಿ ಹಿಡಿಯೋರ ಕಡೆ ಇದನ್ನ ಮಾಡಿಲ್ಲ, ಇದನ್ನು ಮಾಡಿದ್ರೆ ಹೆಂಗಾಗಿತ್ತು, ಇದನ್ನ ಬಿಟ್ಟರೆ ಹೆಂಗಾಗಿತ್ತು ಅಂತೇಳಿ ಈ ಥರ ತಲೆ ಓಡಿಸೋದ್ರಾಗೇ ನಮ್ಮದು ಟೈಮ್ ಅದ್ರಾಗ ಹೋಗಿಬಿಡ್ತಾವೆ ನೋಡ್ರಿ. ಏನು ಮಾಡ್ತೀವಿ ಹಾಗಾಗಿ ಮಾಡಾಕತ್ತೀನಿ ರೀ. ಪರವಾಗಿಲ್ಲ, ರೊಟ್ಟಿ ಅಂತೂ ಅವು ಕೆಡಂಗಿಲ್ಲ ನೋಡ್ರಿ. ಕೆಡೋದಂದ್ರೆ ನಮ್ಮ ಮಗಳು ಬಂದವ್ರಿ ಶಾಲೆಯಿಂದ. ಹಾಗಾಗಿ ಇದನ್ನು ಮಾಡ್ಬೇಕಂತೇಳಿ ಮಾಡಾಕ್ತೇವೆ ನೋಡ್ರಿ. ಕೆಡೋದಲ್ಲ ಏನಲ್ಲ, ಆರಾಮಾಗಿ ಮನ್ಯಾಗ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ. ಊರ ಕಡೆದ ಹಿಟ್ಟು ಅಲ್ಲೇ ಜೋಳ ತೊಗೊಂಡು ಅಲ್ಲೇ ಬೀಸ್ಕೊಂಡ್ಬಂದ್ರೆ ಇದಾಗ್ತದೆ ರೀ. ಅಲ್ಲೇ ನಮ್ಮ ಊರಾಗ ನಮ್ಮ ಊರು ಅದು ಇರ್ತಾರಲ್ರಿ, ಅವರೇ ಬೀಸಿ ಬಸ್ಸಿಗೆ ಹಾಕಿದ್ರಂದ್ರೆ ಆರಾಮಾಗಿ ನಾವು ಇದು ಹಿಟ್ಟು ತೊಗೊಬೋದು ನೋಡ್ರಿ. ಈ ಕಡೆ ಹಿಟ್ಟಂದ್ರೆ ನಮ್ಗೆ ಇಡ್ಲಿಗೆ ರೊಟ್ಟಿ ಮಾಡಕ್ಕೂ ನಾವು ಹೋಗಲ್ರಿ. ನಾವು ಇಷ್ಟು ದಿನ ರೊಟ್ಟಿನೇ ತಿಂದಿಲ್ಲ, ಬರೇ ಮನ್ಯಾಗ ಚಪಾತಿನೇ ತಿಂದೇವಿ. ಇದು ಒಂದು ಏನೋ ಪ್ಲ್ಯಾನ್ ಮಾಡಿದ ಮಾಡ್ಬೇಕಾಗಿ ನಾವು ಮನ್ಯಾಗ ನಾವು ರೊಟ್ಟಿ ಮಾಡ್ಕೊತಿನಾಗತ್ತ ನೋಡ್ರಿ. ನಮ್ಗೆ ಇಷ್ಟ ಎಲ್ಲ ಅನ್ನೋದು ಬರೀ ಚಪಾತಿನೇ ತಿಂದೇವಿ. ಜೋಳ ಸಿಗ್ಲಾರ್ಕ, ಜೋಳ ಸರಿಯಾಗಿ ಬೀಸ್ಲಾರ್ಕ ನಾವು ಜೋಳ ಮತ್ತು ತರ್ತಿದ್ರಿ ಊರಿಂದ ಸುಳ್ಳು ಯಾಕೆ ಹೇಳ್ಬೇಕು. ಈಗೇನೋ ಒಂದು ಬಿಸ್ನೆಸ್ ಮಾಡ್ಬೇಕನ್ನೋ ಕಾಲಾಗ ಅದು ಚಂದಾಗ ಮಾಡಿದ್ರನ ಅದು ಏನೋ ಒಂದು ಆಗ್ತದ್ರಿ. ಹಾಗಾಗಿ ನಾವು ಊರಿಂದನ ಜೋಳ ತರಬೇಕು ಅಂತೇಳಿ ಜೋಳ ತಗೊಂಡು ಬಿಸೋಕ್ಕಾಗೋದ್ರಿ. ಹಾಗಾಗಿ ಊರಾಗೆ ಜೋಳ ತೊಗೊಂಡು ನಮ್ಗೆ ಚಂದಾಗ ಬೀಸ್ ಕಳಿಸ್ಕೊಂಡ್ರೆ ಆರಾಮಾಗಿ ನಾವು ರೊಟ್ಟಿ ಮಾಡ್ಬೋದು. ಗ್ಯಾಸಿನ ಮ್ಯಾಗಂದ್ರೆ ಸ್ವಲ್ಪ ಗ್ಯಾಸ್ ಜಾಸ್ತಿನೇ ಸುಡ್ತದ್ರೆ ಪರವಾಗಿಲ್ಲ ರೀ. ಮತ್ತೇನು ಮಾಡೋದು, ಇದ್ರಾಗೆ ಸ್ವಲ್ಪ ಚಲೋತ್ನಾಗ ರೊಟ್ಟಿ ಸೇಲ್ ಹಾಕತ್ತಂದ್ರೆ ನಮ್ಗೆ ಗ್ಯಾಸ್ ಅದನ್ನು ಉಳಿತಾಯ ಮಾಡ್ಕೊಬೋದ್ರಿ ನಾವು. ಹಾಗಾಗಿ ಮಾಡಾಕ್ತೀವಿ ನೋಡಿರಿ. ಇವೇನು ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ.